ಎಂ ಶಿವಲಿಂಗೇಗೌಡರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಇಲ್ಲಿ ವಿನಂತಿಸುತ್ತೇವೆ. ಅಡಿದಾವರಗಳಲ್ಲಿ ಮತ್ತೊಮ್ಮೆ ನನ್ನ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಬೆಳ್ಳಿ ಹಬ್ಬದ ಅರ್ಥಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ಅರಸೀಕೆರೆ ತಾಲೂಕ್ ಸಾಧು ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ರೇವಣ್ಣವರೇ ಮತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ಶೇಖರಪ್ಪನವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಅಧ್ಯಕ್ಷರೇ, ಬ್ಯಾಂಕಿನ ಅಧ್ಯಕ್ಷರೇ ಮತ್ತು ಸದಸ್ಯರುಗಳೇ, ಎಲ್ಲ ಕೋಆಪರೇಟಿವ್ ಸೊಸೈಟಿನ ಷೇರುದಾರ ಬಂಧುಗಳೇ, ಗ್ರಾಹಕರೇ, ಅಲ್ಲಿ 5 ನಿಮಿಷ ನಿಲ್ದಂಗೆ ಇಲ್ಲಿಗೆ ಬಂದರು. ನಾವು ಹಿಂದ್ಗಡೆಯಿಂದ ಬಂದಿದ್ದೇವೆ. ಈಗ ಅವರಿಗೆ ಇನ್ನೂ ತಿಪ್ಟೂರ್ಗೆ ಹೋಗ್ಬೇಕಾಗಿದೆ. ಅಂದರೆ ಇದು 30 ವರ್ಷದಿಂದ ನೋಡ್ತಾ ಇದ್ದೀನಿ ಪರಮ ಪೂಜ್ಯರನ್ನು. ಅವ್ರು ಯಾವತ್ತೂ ಸಮಯವನ್ನು ಯಾವುದೇ ಕಾರಣದಿಂದ ಅವರು ಆ ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥ ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವರು ಮತ್ತು ಟಿಪ್ಟೂರಿಗೆ ತೆರಳಬೇಕಾಗಿರೋದ್ರಿಂದ ಈ ಸಮಯವನ್ನು ಹೆಚ್ಚಿಗೆ ಮಾಡ್ದಲ್ಲ ಈ ಶಿವ ಕೋಆಪರೇಟಿವ್ ಸೊಸೈಟಿ ನಮ್ಮ ಅಗ್ಗುಂದದ ಕುಮಾರಣ್ಣ ಅಂತ ಇದ್ರು, ಅವರು ಕಾಲದಲ್ಲಿ ಮತ್ತೆ ನಮ್ಮ ಜಿ ವಿ ಸಿದ್ದಪ್ಪನವ್ರ ಕಾಲದಲ್ಲಿ ಮಾಜಿ ಶಾಸಕರು ಅವರು ಬಹಳ ಪ್ರೋತ್ಸಾಹವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಈ ಒಂದು ಸೊಸೈಟಿಯನ್ನು ಬಹಳ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಸಹಕಾರಿ ರಂಗದಲ್ಲಿ ಇಂಥ ಸಂಸ್ಥೆಗಳು ಇದ್ದು ಜನರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಇದು ಇವತ್ತಿನ ಆರ್ಥಿಕ ಪರಿಸ್ಥಿತಿನಲ್ಲಿ, ಈ ದೇಶದ ಆರ್ಥಿಕ ಪರಿಸ್ಥಿತಿನಲ್ಲೂ ಭಾಳ ಅವಶ್ಯಕತೆ ಇದೆ. ಇದನ್ನು ಭಾಳ ಗ್ರಾಹಕರು ನನ್ನ ಹತ್ರ ಮಂಡಳಿಯವರು ಚರ್ಚೆ ಮಾಡಿದ್ದಾರೆ. ಇದು ಬಹಳ ಉಜ್ವಲ ಭವಿಷ್ಯವನ್ನು ಕಾಣಲಿ, ಇದು ದೊಡ್ಡದಾಗಿ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮತ್ತು ಸರ್ಕಾರದವರು, ನಾನು ವಿಧಾನಸಭೆಯಲ್ಲೂ ಈ ಸಾರಿ ಮಾತನಾಡಬೇಕಾದ್ರೆ 50 ಲಕ್ಷ ಜನರಿಗೆ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಾಮಾಜಿಕ ಸೇವೆಯ ದೃಷ್ಟಿಯಿಂದ ಜನರನ್ನ ಆರ್ಥಿಕವಾಗಿ ಬೆಳೆಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಕೋಆಪರೇಟಿವ್ ಸೊಸೈಟಿಗಳು, ಬ್ಯಾಂಕ್ಗಳು ಮುಂದೆ ಬಂದಿದ್ದಾವೆ, ಅವರ ಹಿಸ್ಟ್ರಿಯನ್ನು ತೆಗೆದುಕೊಂಡು ಅವರ ಎಲ್ಲ ವಹಿವಾಟನ್ನು ತಗೊಂಡು ಅವರಿಗೆ ಸರ್ಕಾರದಿಂದ, ನಬಾರ್ಡ್ನಿಂದ ಕಡಿಮೆ ಬಡ್ಡಿ ದರಕ್ಕೆ, ಕೊನೆ ಪಕ್ಷ ಸರ್ಕಾರಕ್ಕೆ 6-7% ಹಣವನ್ನು ಕೊಡ್ತಾರೆ ನಬಾರ್ಡ್ನಿಂದ. ಅದಕ್ಕೆ ಇಂಥ ಸೊಸೈಟಿಗಳಿಗೆ, ಬ್ಯಾಂಕ್ಗಳಿಗೆ, ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಅದರ ದಕ್ಷತೆ ಮತ್ತು ಅವಗುಣಕ್ಕೆ ಅನುಸಾರವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟರೆ ಇನ್ನೂ ಸಹ ಸುಲಭವಾಗಿ ಬ್ಯಾಂಕ್ಗಳು, ಸೊಸೈಟಿಗಳು ಮುಂದೆ ಬರಲಿಕ್ಕೆ ಸಹಕಾರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಅದೇ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ. ಅದು ಆಗಬೇಕು. ನಿಮ್ಮ ಸೊಸೈಟಿಯ ಮೂಲ ಬಂಡವಾಳದಿಂದಲೇ ಬಹಳ ಮಟ್ಟಿಗೆ ಹಣವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ
ಸರ್ಕಾರ ನಬಾರ್ಡ್ ಸಂಸ್ಥೆಯಿಂದ ಬಹಳ ಕಡಿಮೆ ಬಡ್ಡಿ ದರಕ್ಕೆ ಸಾಲವನ್ನು ಏನು ತರ್ತಾರೆ. ನಮ್ಮ DCC ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಕೊಡ್ತಕ್ಕಂಥದ್ದನ್ನು ಹೊರತುಪಡಿಸಿ ಇಂಥ ಸಂಸ್ಥೆಗಳ ಮುಖಾಂತರ ಕೊಡಿಸ್ತಕ್ಕಂಥದ್ದಕ್ಕೆ ಅವರ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ನಾವು ಬಸವಣ್ಣವರನ್ನ ನೆನೆಸ್ಕೋಬೇಕು. ಸಮಾನತೆ, ಕಾಯಕವೇ ಕೈಲಾಸ ಅಂತೇಳಿ ಈ ಜಗತ್ತಿಗೆ ತಿಳಿಸಿ ಹೋದಂಥವು ಅಂತ ತತ್ವ ಸಿದ್ಧಾಂತ ನಿಜವಾಗ್ಲೂ ಇವತ್ತು ವೈಜ್ಞಾನಿಕತೆ ಜಾಸ್ತಿಯಾಗಿ ಪ್ರಪಂಚದಲ್ಲಿ ಕಿಚ್ಚು ಅಂತಕ್ಕಂಥದ್ದು ಬೆಳೆದು ರಾಷ್ಟ್ರಗಳ ಮಧ್ಯದಲ್ಲಿ ಇವತ್ತು ಪ್ರಪಂಚಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಸಂದಿಗ್ಧ ವಾತಾವರಣ ಏನು ಹರಡ್ತಾ ಇದೆ. ಇದು ನಿಲ್ಲಬೇಕು. ನಮ್ಮ ಸನಾತನ ಧರ್ಮದ ಇತಿಹಾಸದಲ್ಲಿ ಸಾಧು ಸಂತರ, ಮಠಾಧೀಶರ, ಮಠಮಾನ್ಯರ ಆಶೀರ್ವಾದದಲ್ಲೇನು ಈ ನಮ್ಮ ಭಾರತ ದೇಶ ನಡ್ಕೊಂಡು ಬಂದಿದೆ ಅದರ ಅಡಿನಲ್ಲೇ ಹೋಗ್ಬೇಕೆ ಹೊರತು ಇವತ್ತು ನಡೀತಾ ಇರ್ತಕ್ಕಂಥ ವೈವಿಧ್ಯವನ್ನು ನೀವೇನು ನೋಡ್ತಾ ಇದ್ದೀರಿ ಅದು ದಾರಿದೀಪ ಆಗಬಾರ್ದು. ಅದನ್ನು ನೋಡಿ ಮತ್ತೊಂದು ರಾಷ್ಟ್ರ ಕಲಿಬಾರ್ದು. ಯಾತಕ್ಕೆ ಮಾನವ ಕುಲವನ್ನ ಆ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿದರೆ ಅನ್ನತಕ್ಕಂಥದ್ರ ಅರ್ಥವನ್ನು ತಿಳಿಬೇಕು. ಮಾನವ ಜನ್ಮವನ್ನು ಕೊಟ್ಟ ಮೇಲೆ ಸಾರ್ಥಕ ಬದುಕನ್ನು ಸಾಧಿಸಬೇಕು. ಪರಮಾತ್ಮ ಕಲ್ಲಾಗಿ ಕೂತಿದ್ದಾನೆ, ನೋಡ್ತಾ ಇದ್ದಾನೆ. ಈ ಮನುಕುಲ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದಾನೆ. ಪರಮಾತ್ಮ ಈ ಮನುಕುಲಕ್ಕೋಸ್ಕರ ದಶಾವತಾರವನ್ನ ಎತ್ತಿರ್ತಕ್ಕಂಥ ಇತಿಹಾಸವನ್ನು ಸಹ ನಾವು ನೋಡಿದ್ದೇವೆ. ದಶಾವತಾರವನ್ನು ಎತ್ತಿ ಶ್ರೀರಾಮಚಂದ್ರನಾಗಿ ಧರೆಗೆ ಬಂದು ಶ್ರೀಕೃಷ್ಣ ಪರಮಾತ್ಮನಾಗಿ ದ್ವಾಪರಾಯುಗದಲ್ಲಿ ಬಂದು ತ್ರೇತ್ರಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಬಂದು ಇನ್ನು ಅನೇಕ ದಶಾವತಾರಗಳನ್ನು ಎತ್ತಿ ಈ ಮನುಕುಲವನ್ನು ಉದ್ಧಾರ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ದೇವೆ. ಅದರ ಅಣಿತಿಯಲ್ಲಿ ನಮ್ಮ ಶತಮಾನದ ಯುಗ ಯುಗಾಂತರಗಳ ಧರ್ಮ ರಾಜ್ಯದ ವ್ಯವಸ್ಥೆ ಒಳಗಡೆ ನಾವು ಈ ಮನುಕುಲ ಬಾಳಬೇಕು. ನಮ್ಮ ವೈಜ್ಞಾನಿಕತೆ ಏನಿದ್ರು ನಮ್ಮ ದುಡಿಮೆಗೆ, ನಮ್ಮ ಜೀವನಕ್ಕೆ ಇರಬೇಕೆ ಹೊರತು ನಮ್ಮ ಆಚರಣೆಗೆ, ವಿಚಾರಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಅಡ್ಡಬಾರದ ರೀತಿಯಲ್ಲಿ ನಾವೆಲ್ಲ ಒಂದಾಗಿ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣವರ ಸ್ಟ್ಯಾಚ್ಯೂವನ್ನು ಸರ್ಕಲ್ನಲ್ಲಿ ಕಟ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ಯಾರಾದರೂ ಏನೇನೋ ಹುಟ್ಟಿಸ್ತಾರೆ, ಇವೆಲ್ಲ ಈ ಇದ್ರ ಗೋಲ್ಮೇಲ ರಾಜಕಾರಣ ಮಾಡ್ತಿರ್ತಾರೆ. ನೀವು ಅವರು ಇದ್ದೇ ಇರ್ತಾರೆ, ಅವ್ರಿಗೆಲ್ಲ ನೀವು ಹೆದರಿಕೆ ಬೇಡಿ. ಅದನ್ನು ಮಾಡ್ತೀವಿ, ಶಾಸ್ತ್ರೋಕ್ತವಾಗಿ ಮಾಡ್ತೀವಿ, ಶಾಸ್ತ್ರ ಇದ್ರೊಳಗೆ ಮಾಡ್ತೇವೆ, ಸರ್ಕಾರದ ಇದ್ರೊಳಗೆ ಮಾಡ್ತೇವೆ, ಎಲ್ಲವನ್ನ ಮಾಡ್ತೇವೆ. ಅದಕ್ಕೆ ನೀವ್ಯಾರು ಅನ್ಯತಾ ಭಾವಿಸೋದು ಬೇಡ. ಬಸವಣ್ಣವರನ್ನ ಪೂಜಿಸ್ತಾರೆ ಇನ್ಯಾರನ್ನು ಪೂಜಿಸ್ಲಿಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವರು ಜನಿಸಿ ಧರೆಗೆ ಬರದೇ ಇದ್ರೆ ಇನ್ನೂ ಎಷ್ಟು ಆಘಾತಕ್ಕೆ ಈ ಮನುಕುಲ ಹೋಗ್ತಾ ಇತ್ತು. ಅದರಿಂದ ನಾವೆಲ್ಲ ಬಸವಣ್ಣವರನ್ನ ಪೂಜಿಸ್ತಕ್ಕಂಥ, ಸ್ಮರಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕಂಥ ಈ ಸೊಸೈಟಿ ಇನ್ನೂ ಉಜ್ವಲವಾಗಿ ಬೆಳೀಲಿ. ಇದಕ್ಕೆ ಯಾವುದೇ ರೀತಿಯಾದಂಥ ಸಹಕಾರವನ್ನು ಶಾಸಕನಾಗಿ ನಾನು ನೀಡಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಈ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬ್ಯಾಂಕಿನ ಆಡಳಿತ ಮಂಡಳಿಯವರಿಗೆ ಮತ್ತು ತಮ್ಮೆಲ್ಲರಿಗೆ, ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀಯುತರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಈ ಮೂಲಕ ಅವರಲ್ಲಿ ವಿನಂತಿಸುತ್ತೇವೆ. ಶರಣರಲ್ಲಿ ವಿನಂತಿ. ಈಗ ತರಳಬಾಳು ನಿಧಿ ಸಂಗ್ರಹಣೆಗಾಗಿ ಶರಣರು ಆಗಮಿಸುತ್ತಿದ್ದಾರೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡುವುದರ ಮೂಲಕ ನಾವು ನಮ್ಮ ಸ್ವಾಮಿಗಳ ಆಧಾರಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಶಾಸಕರೇ, SDC ಬ್ಯಾಂಕ್ ಶೇಖರಪ್ಪನವರೇ ಮತ್ತು ಅಧ್ಯಕ್ಷರೇ, ಅದೇ ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ, ಈ 25 ವರ್ಷಗಳ ಹಿಂದೆ ಜಗದ್ಗುರುಗಳ ಅಪ್ಪಣೆ ಮೇರೆಗೆ ತಾಲೂಕು ಮಟ್ಟದಲ್ಲಿ ಒಂದೊಂದು ನಮ್ಮ ಸೊಸೈಟಿ ಪ್ರಾರಂಭಿಸಲು ತಿಳಿಸುತ್ತಾ ಬಂದಿದ್ದ
ಸಂಘದ ಕಾರ್ಯ ಚಟುವಟಿಕೆಗಳು ಪ್ರಾರಂಭವಾಗಿದ್ದು ಅಂದು ಸಂಘದ ಕಚೇರಿಯ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಾಗಿದ್ದು ಕೇವಲ 5,100 ಷೇರುಗಳನ್ನು 500 ಷೇರುಗಳನ್ನು ಸದಸ್ಯರಿಂದ 5 ಲಕ್ಷ ರು ಬಂಡವಾಳದೊಂದಿಗೆ ಕಾರ್ಯಕ್ರಮ ನಿರ್ವಹಿಸುತ್ತಾ ಬಂದಿದ್ದು, ನಂತರದ ದಿವಸಗಳಲ್ಲಿ ಷೇರು ಸದಸ್ಯರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಾ ಬಂದಿದ್ದು, ಇದೇ ಸಂದರ್ಭದಲ್ಲಿ ಲಿಂಗೈಕ್ಯ ಜಿ ಸಿದ್ದಪ್ಪ ಮತ್ತು AR ಶಿವಕುಮಾರ್ ಅವರ ಅಭಿಲಾಷೆಯಂತೆ ಸ್ವಂತ ಕಟ್ಟಡವನ್ನು ಮಾಡಲು ಈ ಭೇಟಿ ಸಂದರ್ಭದಲ್ಲಿ ಯೋಚಿಸುವ ಸಂದರ್ಭದಲ್ಲಿ ಯೋಗೀಶ್ ಮತ್ತು ಕುಟುಂಬದವರು ಈ ನಮ್ಮ ಬ್ಯಾಂಕಿಗೆ ನಿವೇಶನವನ್ನು ದಾನವಾಗಿ ನೀಡಿದ ಫಲವಾಗಿ ದಿನಾಂಕ 30/9/2004 ಸಂಘದ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿ ಸಮಾಜದ ಮುಖಂಡರು ಶಿವಕುಮಾರ ಬಳಗ ಸದಸ್ಯರು ಮತ್ತು ತಳಬಾಳು ಯುವ ವೇದಿಕೆ ಇವರ ಸಹಕಾರದಿಂದ ವಯೋವ್ಯಯದ ಸಂಘದ ಕಟ್ಟಡವನ್ನು ನಿರ್ಮಿಸಿ ದಿನಾಂಕ 18/7/2001 ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳಿಗೆ ಅಮೃತಾಸದಿಂದ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿದ್ದು, ಅಂದಿನಿಂದ ಇಲ್ಲಿಯವರೆಗೂ ಸಂಘದ ಸಮಾಜದ ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ವಾಹನ ಸಾಲಗಳು, ಮನೆ ನಿರ್ಮಾಣ ಸಾಲ, ನಿವೇಶನ ಸಾಲ, ಚಿನ್ನಾಭರಣ ಸಾಲ ಹೀಗೆ ವಿವಿಧ ಸಾಲಗಳನ್ನು ಸಮಾಜದ ಯುವಕರು ಹೆಚ್ಚಾಗಿ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಬಂದಿರ್ತಾರೆ. ಹಾಗೆ ನಮ್ಮ ಸೊಸೈಟಿಯಲ್ಲಿ ಹೆಚ್ಚಿನದಾಗಿ 1,60,00,000 ಎದ್ದು ಠೇವಣಿಗಳು 10 ಕೋಟಿ 2 ಲಕ್ಷ ಒಂದು ಸಹಕರಿಸಿದ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಇಚ್ಛಿಸಿದ್ದೇನೆ. ಈಗಾಗಲೇ ಸಂಘವು 2,400 ಹೆಚ್ಚು ಷೇರುಗಳನ್ನು ಸದಸ್ಯರು ಹೊಂದಿದ್ದು, ಒಂದು ಕೋಟಿಗೂ ಹೆಚ್ಚು ಬಂಡವಾಳ 1 ಕೋಟಿಗೆ ಹೆಚ್ಚು ಬಂಡವಾಳ 9 ಕೋಟಿ 50 ಲಕ್ಷಕ್ಕೂ ಹೆಚ್ಚು ಸಾಲ ನೀಡಿದ್ದು, ಸಂಘ ಈ ಸ್ವಂತ ಬಂಡವಾಳದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇದಕ್ಕೆ ಸಹಕರಿಸಿರುವ ಎಲ್ಲ ಸದಸ್ಯರಿಗೂ ಸಹ ಧನ್ಯವಾದಗಳು ತಿಳಿಸುತ್ತಾ ಸಂಘವು ಪ್ರಾರಂಭವಾದಾಗಿಂದಲೂ ಲಾಭ ಗಳಿಸುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ತಮಗೆ ಸಹಕಾರ ಮುಖ್ಯವಾಗಿರುತ್ತದೆ ತಿಳಿಸುತ್ತಾ, ಇದೇ ರೀತಿ ನಮ್ಮ ಸಂಘವು ಸಾಲ ಪಡೆಯಲು ಸದಸ್ಯರಿಗೆ ಕಮ್ಮಿ ಬಡ್ಡಿ ದರ ಅಂದರೆ 10% ಸಾಲ ನೀಡುತ್ತಿದ್ದು, ಠೇವಣಿ ಮಾಡುವ ಸದಸ್ಯರಿಗೆ ಸಾಮಾನ್ಯ ಸದಸ್ಯರಿಗೆ 7.5%, ಹಿರಿಯ ನಾಗರಿಕ 8% ಬಡ್ಡಿ ನೀಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಂಡು ತಮ್ಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ 25ನೇ ವರ್ಷದ ಬೆಳ್ಳಿ ಹಬ್ಬ ಮಹೋತ್ಸವ ಅದರ ಸಂದರ್ಭದಲ್ಲಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರು, ಸಮಾಜದ ಮುಖಂಡರು ಇದಕ್ಕೆ ಭೇಟಿ ನೀಡಿದ ಜಗದ್ಗೂಳಿಗೂ ಸಹಕರಿಸುತ್ತಾ ಈ ಬ್ಯಾಂಕಿನ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೂ ಬ್ಯಾಂಕಿನ ಸೊಸೈಟಿ ಎಲ್ಲ ಆಡಳಿತ ಮಟ್ಟ ಸದಸ್ಯರು ಎಲ್ಲರಿಗೂ ತಿಳಿಸಿದ್ರು ಧನ್ಯವಾದ ತಿಳಿಸುತ್ತಾ ಬಂದು ಎಲ್ಲ ನಗರ ತಿಳಿಸ್ತಾ ನಮಗೊಂದು ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಮಾಹಿತಿ ತಿಳಿಸ್ತೀವಿ. ಈಗಾಗಲೇ ನಮ್ಮ ಗಡಿಯಾರದಲ್ಲಿ ಮಧ್ಯಾಹ್ನ 2 ಗಂಟೆ ಸಮೀಪಿಸ್ತಾ ಇದೆ. ಇದು ಭಾಷಣದ ಸಮಯ ಅಲ್ಲ, ಭೋಜನದ ಸಮಯ. ಯಾರ್ಯಾರಿಗೆ ಡಯಾಬಿಟಿಸ್ ಇದೆಯೋ ಏನೋ ನಾವು ಗೋಳೈಕಬಾರ್ದು. ನನಗೆ ಇನ್ನೂ ಒಂದು ಕಾರ್ಯಕ್ರಮ ಇರೋದ್ರಿಂದ ಸಂಕ್ಷಿಪ್ತವಾಗಿ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 25 ವರ್ಷಗಳ ಸುದೀರ್ಘ ಅವಧಿ ಕಾಲಾವಧಿಯಲ್ಲಿ ಶಿವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಆಡಳಿತವನ್ನು ಮುನ್ನಡೆಸಿಕೊಂಡು ಬಂದಂಥ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತೇವೆ. ಅವರಲ್ಲಿ ಆಯ್ಕೆ ಆಗೋದಕ್ಕೆ ಮುಂಚೆ ಕೊಡೋದು ಬೇರೆ, ಹೀಗಾಗಿ ಬ್ಯಾಂಕ್ಗಳು ಸೊಸೈಟಿಗಳು ದಿವಾಳಿ ಆಗ್ತವೆ. ಈಗ ಯಾರ್ಯಾರು ನಿರ್ದೇಶಕರು ಇದ್ದಾರೋ ನಾವು ಬಸವರಾಜರಿಂದ ನಾವು ಲೆಕ್ಕ ಕೇಳೋದು, ನಿಮ್ಮ ನಿರ್ದೇಶಕರು ಎಷ್ಟೆಷ್ಟು ಠೇವಣಿ ನೀವು ಮಾಡಿದ್ದಾರೆ, ಅವ್ರು ಎಷ್ಟೆಷ್ಟು ಸಾಲ ಕೊಡಿಸಿದ್ದಾರೆ. ಹಾಂ, ಇನ್ಮೇಲೆ ಯಾರು ಸಾಲ ಕೊಡಿಸ್ತಾರೋ ಅದಕ್ಕಿಂತ ಜಾಸ್ತಿ ಠೇವಣಿ ಇಡಬೇಕೇ ಹೊರತು ಅದಕ್ಕಿಂತ ಜಾಸ್ತಿ ಸಾಲ ಕೊಡಿಸ್ಲಿಕ್ಕೆ ಅವರು ಅನರ್ಹರು ಅಂತ ನೀವು ನಿಮ್ಮ ಮಾಸಿಕ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ನೋಡೋದು ಅರ್ಥ ಆಯ್ತಾ? ಎಷ್ಟು ಠೇವಣಿ ಅವ್ರು ಮಾಡಿದಾರೋ ಅದಕ್ಕಿಂತ ಜಾಸ್ತಿ ಸಾಲ ಕೊಡಿಸ್ತಕ್ಕಂಥ ಅಧಿಕಾರ ಅವರಿಗೆ ಇರಬಾರ್ದು. ಕೂರ್ಸಪ್ಪ, ಕೂರ್ಸಿ, ನಮ್ಮ ಹತ್ರ ಕರ್ಕೊಂಡು ಬಾ. ಸುನೀತಪ್ಪ, ಬ್ಯಾಂಕ್ ಹೇಳ್ತಾ ಇದ್ರು ನಮ್ಮ ಶೇಖರಪ್ಪ ಅವರು ಎಷ್ಟು ಸಾಲ
ಕೊಟ್ಟಿದ್ದಾರೆ ಜಿಲ್ಲಾದ್ಯಂತ ಅಂತ ಹೇಳಿ. ಜಿಲ್ಲಾದ್ಯಂತ ಬ್ಯಾಂಕುಗಳು ಕೂತ್ಕೊಳ್ಳಿ, ಕೂರಿಸಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಕೊಡಬೇಡ ಕೂಡ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಸಾಲವನ್ನು ಕೊಂಬಾಗ ಹಾಲುವಗನುಂಡಂತೆ ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿ ಕೀಲು ಮುರದಂತೆ ಸರ್ವಜ್ಞ ಅಂತ ಕೇಳಿದ್ರೆ ಇವತ್ತಿನ ನಾನು ಸಾಲ ತಗೋಬೇಕು ಅಂದರೆ ಭಾರಿ ಖುಷಿ. ಹಾಲು ಪಾಯಸ ಉಂಡಂಗೆ ಸಾಲ ಕೊಟ್ಟರಿರ್ತಾರಲ್ಲ ಅವು ಬಂದು ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತಾರೆ. ಅದಕ್ಕಿಂತ ಇನ್ನೂ ಅರ್ಥಪೂರ್ಣವಾದಂಥ ಮಾತು ಅಂದರೆ ಇದೇನದು, ಸಾಲ ಕೊಟ್ಟನು ಇರುತ್ತದೆ, ಸಾಲ ಕೊಟ್ಟನು ಕೋಡಂಗಿ ಈಸ್ಗಣ್ಣ ನೀರುಭದ್ರ. ಅವನು ಸರ್ವಜ್ಞಗಿಂತಲೂ ಮಿಗಿಲಾದ ಗಾದೆ ಮಾತಿದೆ. ಕೊಟ್ಟನು ಕೋಡಂಗಿ ಇಸ್ಗಣ್ಣ ನೀರುಭದ್ರ ಅಂತ. ಇಲ್ಲಿ ಇಸ್ಕೊಂಡ ನೀರುಭದ್ರ ಅನ್ನೋಕ್ಕಿಂತ ಕೊಡಿಸ್ದೆ ನೀರುಭದ್ರ ಏನಂತ, ನಾನು ಇಷ್ಟು ಸಾಲ ಕೊಡಿಸ್ದೆ ಅಂತ ಹೇಳಿ ವೀರಭದ್ರನ ಅವತಾರ ತಾಳಬಾರದು, ಇದನ್ನು ಕೊಡಬಾರದು. ಇದು ಸಾಮಾನ್ಯ ಅರ್ಥ. ಈ ದುಡ್ಡೇನಿದೆ ಸಂಬಂಧಗಳನ್ನೇ ಕೆಡಿಸಿಬಿಡುತ್ತೆ. ಹಣಕಾಸು, ಆರ್ಥಿಕ ಸಂಪತ್ತು ಮತ್ತು ಹಣ ಇದು ಎಲ್ಲೆಲ್ಲಿ ಇದೆಯೋ ಇದೆಲ್ಲ ಮನುಷ್ಯನ ವ್ಯಾವಹಾರಿಕವಾಗಿ ಮನುಷ್ಯನ ಮನಸ್ಥಿತಿಯನ್ನು ಕೆಡಿಸ್ಬಿಡುತ್ತೆ, ಹಾಳು ಮಾಡಿಬಿಡುತ್ತೆ. ಭಾಳ ಹಿಂದೆ ನಾವು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಏನೋ ಒಂದು ನಮ್ಮ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದೆ. ನಿಮಗೆ ಎಷ್ಟು ಜನ ಓದಿದ್ರೋ ಗೊತ್ತಿಲ್ಲ. ಒಬ್ಬ ಒಳ್ಳೆ ಸಹಜ ವ್ಯಕ್ತಿ ಇದ್ದ. ಎರಡು ಹೇಳ್ತೀವಿ, ಈಗ ಬರುವಾಗಲೂ ಅದು ಹೇಳಿ ಬಂದಿದ್ದೀವಿ ನಮ್ಮ ಇದರಲ್ಲಿ ಬ್ರಹ್ಮಸಮುದ್ರದಲ್ಲಿ. ಎರಡು ಭಾಳ ಅಪರೂಪದ ಕಥಾನಕಗಳಿದೆ ನಾವು ಬರೆದಿರೋದು. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದ, ರಿಟೈರ್ ಆಗಿತ್ತು, ತುಂಬ ಸಂಭಾವಿತ. ನಾವು ಇದ್ದಕ್ಕಿದ್ದ ಹಾಗೆಯೇ ಅವನು ಹಾರ್ಟ್ ಫೇಲ್ ಆಗಿ ಸತ್ತು ಬಿಡ್ತಾನೆ. ಆಗ ಅಂತ್ಯ ಸಂಸ್ಕಾರಕ್ಕೆ ಅಂತ ಜನ ಎಲ್ಲ ಅವ್ರ ಮಕ್ಕಳು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇದ್ದಕ್ಕಿದ್ದಂಗೆ ಒಬ್ಬ ಬರ್ತಾನೆ, ಹೆಣೆ ಎತ್ತಕ್ಕೆ ಬಿಡಲ್ಲ ಅವನು. ನಿಲ್ಲಿಸ್ರಿ ಅಂತಾನೆ. ಗಾಬರಿ ಆಗತ್ತೆ ಎಲ್ಲರಿಗೂ. ಹತ್ರ ಬಂದು ಹೇಳ್ತಾನೆ, ಈ ದೊಡ್ಡ ಮನುಷ್ಯ ನನ್ನ ಹತ್ರ 15 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದ, ಒಂದು ನ್ಯಾಯ ಪೈಸೆ ಬಡ್ಡಿ ಕೊಟ್ಟಿಲ್ಲ, ಇದನ್ನು ವಾಪಸ್ ಕೊಡೋವರೆಗೂ ನಾನು ಹೆಣ ಎತ್ತಕ್ಕೆ ಬಿಡಲ್ಲ ಅಂತ. ಭಾಳ ಜನರಿಗೆ ಮನಸ್ಸಿಗೆ ನೋವಾಗುತ್ತೆ. ಅಲ್ಲಿರೋ ಹಿರಿಯರು ಹೇಳ್ತಾರೆ, ಏನಪ್ಪ ಇಂಥ ಸಂದರ್ಭದಲ್ಲಿ ಇಷ್ಟು ಕಟುವಾಗಿ ಮಾತಾಡಿದ್ರೆ ಹೇಗೆ, ಸ್ವಲ್ಪ ಸುಧಾರಿಸ್ಕೋ ಅಂದರೆ ನೀವು ಕೊಡ್ತೀರಲ್ಲ ದುಡ್ಡ ಅಂತ ಜೋರು ಮಾಡ್ತಾರೆ. ಕೊನೆಗೆ ಆ ಹಿರಿಯರು ಮಕ್ಕಳು 4 ಜನ ಗಂಡು ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಹೇಳ್ತಾರೆ, ಏನೋ ಒಂದು ಸ್ವಲ್ಪ ಕೊಟ್ಟು ನೀವು ಬಾಯಿ ಮುಚ್ಚಿಸ್ರಿ ಅಂತ. ಆ ಮಕ್ಕಳು, ನಮ್ಮಪ್ಪ ಕೇಳಿ ನನಗೆ ಸಾಲ ತಗೊಂಡಿಲ್ಲ, ಅವನು ನಮಗೆ ಇದೇನು ಗೊತ್ತಿಲ್ಲ, ನಮ್ಮವೇ ಭಾಳ ಕಷ್ಟ ಅದಾವೆ, ನಾವೇನು ಕೊಡೋಕ್ಕಾಗಲ್ಲ ಅಂತ ಜಗಳ ಶುರುವಾಗುತ್ತೆ. ಒಳಗಿದ್ದಂಥ ಮರಣ ಹೊಂದಿದ ವ್ಯಕ್ತಿಯ ಮಗಳು ಆ ಗಲಾಟೆ ಕೇಳಿಸ್ಕೊಂಡು ಒಳಗೆ ಹೋಗಿ ಅಪ್ಪನ ರೂಮಿಗೆ ಹೋಗಿ ಒಂದು ಗಂಟಿರುತ್ತೆ, ಗಂಟನ್ನು ತಗೊಂಬಂದು ಯಜಮಾನ್ರಿಗೆ ಅಡ್ಬಿದ್ದು ಹೇಳ್ತಾಳೆ, ಯಜಮಾನ್ರೆ ನಮ್ಮ ಅಪ್ಪನ ಮರ್ಯಾದೆ ತೆಗಿಬೇಡ. ನಮ್ಮಪ್ಪ ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ನನಗಾಗಿ ಈ ಬಂಗಾರದ ಬಳೆ ಎಲ್ಲ ಮಾಡಿಟ್ಟದಲ್ಲ ಒಡವೆನ, ಇದನ್ನು ಸ್ವೀಕರಿಸಿ ನೀನು.
ನಮ್ಮ ಅಪ್ಪನ ಮನೆಯ ಗೌರವ ಮಾತ್ರ ತೆಗಿಬೇಡಿ ಅಂತ ಹೇಳಿ ಆಕಿಗೆ ಮಾಡಿಕೊಟ್ಟಿದ್ದಂಥ ಬಂಗಾರ ಬೆಳ್ಳಿ ಒಡವೆಗಳನ್ನು ಕೊಡ್ತಾರೆ. ಆವಾಗ ಅನುಮತಿ ಕೊಡ್ತಾನೆ. ಅಂತ್ಯ ಸಂಸ್ಕಾರ ಆಗಿ ವಾಪಸ್ ಮನೆಗೆ ಬಂದ ಮೇಲೆ ಮಾತು ಬರ್ತಾನೆ. ಅವನು ಗಲಾಟೆ ಮಾಡಿದನು. ಆ ಗಂಡು ಮಕ್ಕಳು ಇವನೇ ಅದು ಹೋದ ಪಿಶಾಚೇನು ಮತ್ತೆ ಬಂದ ಗವಾಕ್ಷಲಿ ಅಂತ ಮತ್ತೆ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಆವಾಗ ಆ ಬಂದ ವ್ಯಕ್ತಿ ಅವನ್ನೆಲ್ಲ ಕೂರಿಸ್ಕೊಂಡು ಹೇಳ್ತಾರೆ, ನೋಡಿ ಮಕ್ಕಳೇ, ನಿಮ್ಮ ಅಪ್ಪನಿಂದ ನಿಮ್ಮ ಅಪ್ಪಗೆ ನಾನು ಸಾಲ ಕೊಟ್ಟಿರಲಿಲ್ಲ 15 ಲಕ್ಷ. ನಿಮ್ಮ ಅಪ್ಪನಿಂದಲೇ ನಾನು 15 ಲಕ್ಷ ಸಾಲ ತಗೊಂಡಿದ್ದೆ. ಅವನು ಆರೋಗ್ಯ ಕೆಟ್ಟಿದೆ ಅಂತ ಹೇಳಿ ಹೇಗೋ ಮಾಡಿ ಅವ್ನು ಬದುಕಿದ್ದಾಗಲೇ ದುಡ್ಡು ಕೊಡೋಣ ಅಂತ ಜೋಡಿಸ್ಕೊಂಡಿದ್ದೆ. ಅಷ್ಟರಲ್ಲಿ ಪ್ರಾಣ ಹೋಗ್ಬಿಡ್ತಾ ಒಂದು. ಇಲ್ಲಿಗೆ ಬಂದಾಗ ಯಾರಿಗೆ ಕೊಡಬೇಕು ಅಂತ ನನಗೆ ಸಂದಿಗ್ಧತೆ ಉಂಟಾಯಿತು. ಈ 15 ಲಕ್ಷ ರೂಪಾಯಿಗೆ ಈ ಗಂಡು ಮಕ್ಕಳು ಯಾರು ಹಕ್ಕುದಾರರಲ್ಲ, ನೀನೇ ಕಣವ ಹಕ್ಕುದಾರರು ತಗೊಂತ ಕೊಡ್ತಾರೆ. ಅಪ್ಪನ ಮರ್ಯಾದೆಗಾಗಿ ನಿನಗೆ ನಿಮ್ಮಪ್ಪ ಕೊಟ್ಟಂಥ ಒಡವೆ ಕೊಟ್ಟು ತ್ಯಾಗ ಮಾಡೋಕ್ಕೆ ಬಂದಲ್ಲ. ಮತ್ತು ಇವ್ರು ಯಾರಿಗೂ ಕೊಡ್ಕೊಡು, ನಯಾ ಪೈಸೆ ಕೊಡ್ಕೋದು, ನೀನೇ ಇಟ್ಕೋಬೇಕು, ತಗೋ ನಿಮ್ಮ ಅಪ್ಪನ ನಾನು ಮಾಡಿದ ಸಾಲ ಅಂತ ಹೇಳ್ತಾರೆ. ಭಾಳ ದೊಡ್ಡ ಮನಸ್ಸಾಕಿದಲ್ವಾ. ಇಲ್ಲಿ ಭಾಳ ಜನ ಹೆಣ್ಮಕ್ಳಿದ್ದಾರೆ. ಇಲ್ಲಿ ನಾವು ಇತ್ತೀಚೆಗೆ ಒಂದು ಹೆಣ್ಣುಮಕ್ಕಳಿಗೆ ಕಾನೂನು ವಿರುದ್ಧವಾಗಿ ಶಿವಲಿಂಗೇಗೌಡ್ರೆ ಕಾನೂನು ವಿರುದ್ಧವಾಗಿ ನಾವು ಹೆಣ್ಮಕ್ಳಿಗೆ ಒಂದು ಮಾತು ಕೇಳ್ತಾ ಇದ್ದೀವಿ. ಕಾನೂನು ಮಾಡಿದ್ದೀರಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಆಸ್ತಿ ಭಾಗ ಇದೆ ಅಂತಲ್ವಾ. ನೀವು ವಿಧಾನಸೌಧ ಹೆಂಗೆ ಮಾತಾಡ್ತಿರೋ ಈ ಬಗ್ಗೆ ಗೊತ್ತಿಲ್ಲ. ನಮ್ಮದಂತೂ ವಿರೋಧ ಇದೆ. ಯಾರ ಹೆಣ್ಮಕ್ಳು ಇಲ್ಲಿ ಅಪ್ಪ ಅವುಗಳ ಅಥವಾ ಅಣ್ಣ ತಮ್ಮದ್ರ ವಿರುದ್ಧ ಕೇಸ್ ಹಾಕಿದ್ರೆ ಯಾರು ಅಂತ ನಾವು ಕೇಳಲ್ಲ. ಕೇಸ್ ಹಾಕ್ದಿರೋರು ಯಾರು ಕೈ ಎತ್ತರೆ. ಅಪ್ಪ ಅವ್ರ ವಿರುದ್ಧ ಕೇಸ್ ಹಾಕಿದ್ರೆ ಅಂತಲ್ಲ, ಹೆಣ್ಮಕ್ಳು ತಂದೆ ತಾಯಿಗಳು ಭಾಳ ಪ್ರೀತಿ ಮಾಡ್ತಾರೆ. ನಾವೊಂದು ಭಾಳ ಹಿಂದೆ ಹೇಳ್ತಿದ್ವಿ, ಇಬ್ಬರು ಮಕ್ಕಳು ಇರಬೇಕು ಅಂತ ಮಾಡಿದಾರಲ್ಲ ಕಾನೂನು. ಏನಂತ ಕಾನೂನು ಮಾಡಿದ್ದಾರೆ? ಕೀರ್ತಿಗೊಬ್ಬ ಮಗ, ಆರತಿಗೊಬ್ಬ ಮಗಳು ಅಂತ. ಶಿವಲಿಂಗೇಗೌಡ್ರೆ ನಾವು ಅದನ್ನು ವಿರೋಧಿಸ್ತೀವಿ. ಆಸ್ತಿಗೊಬ್ಬ ಮಗ, ಆಸರೆಗೊಬ್ಬ ಮಗಳು ಅಂತ ನಾವು ಅದನ್ನು ತಿದ್ದುಪಡಿ ಮಾಡೋಕ್ಕೆ ಬಯಸ್ತೀವಿ. ಈಗ ಭಾಳ ಹಿಂದಿಂದ ಹೇಳ್ತಿದ್ವಿ. ಈಗ ಆಸ್ತಿಗೆ ಅವರು ಕೋರ್ಟ್ನ ಕೇಸ್ ಹಾಕ್ತಾರೆ ಅಂದರೆ ಇದನ್ನು ನಾವು ವಾಪಸ್ ತಗೋಬೇಕು. ಇಲ್ಲಿ ಯಾರಾದರೂ ಕೇಸ್ ಹಾಕಿದರೆ ಅವರು ತಂದೆ ತಾಯಿಗಳ ವಿರುದ್ಧ, ಅಣ್ಣ ತಮ್ಮಂದಿರ ವಿರುದ್ಧ ಹಾಕಿದರೆ ಅವರು ವಾಪಸ್ ತಗೊಳ್ಬೇಕು ಅಂತ ನಾವು ಒತ್ತಾಯಪೂರ್ವಕವಾಗಿ ಅವರ ಆದೇಶ ಮಾಡಲಿಕ್ಕೆ ಬಯಸ್ತೀವಿ. ಸಂಬಂಧ ಆಸ್ತಿಯಲ್ಲ, ಮನುಷ್ಯರ ಸಂಬಂಧ ಇದೆಯಲ್ಲ, ಅದು ಆಸ್ತಿಯಿಂದ ಅಲ್ಲ. ಅದು ಅವರವರ ಆತ್ಮೀಯತೆಯಿಂದ. ಕಷ್ಟ ಇರುತ್ತೆ ಹೆಣ್ಮಕ್ಳಿಗೆ. ನಿಮ್ಮ ಕಷ್ಟ ಹೇಳ್ಕೊಳ್ಳಿ, ನೀವು ಅಪ್ಪನ ಹತ್ರ ಹೇಳ್ಕೊಳ್ಳಿ, ಅವನ ಹತ್ರ ಹೇಳ್ಕೊಳ್ಳಿ, ಅಣ್ಣ ಹತ್ರ ಹೇಳ್ಕೊಳ್ಳಿ, ಆ ಸಂಬಂಧ ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ರೋಚಕವಾದ ಘಟನೆಯನ್ನು ನಮಗೊಬ್ಬರು ಸ್ವಿಟ್ಜರ್ಲೆಂಡಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯರು, ನಾವು ಓದ್ತಾಗಿದ್ದ ಕಾಲದಿಂದ ಪರಿಚಯ ಇದ್ದರು. ಅವರೊಂದು ಇಂಗ್ಲೀಷ್ನಲ್ಲಿ ಒಂದು ಯಾರೋ ಬರೆದ ಕಥೆಯನ್ನು ಕಳಿಸಿದ್ರು. ನಾವು ಕನ್ನಡದಲ್ಲಿ ಅದನ್ನು ರೂಪಾಂತರ ಮಾಡಿ ನಮ್ಮ ಆಲೋಚನೆಗಳನ್ನು ಅದಕ್ಕೆ ಸೇರಿಸಿ ಬರೆದಿದ್ವಿ ಕಳೆದ ಗುರುವಾರ. ಎಷ್ಟು ಜನ ಓದಿದ್ರಲ್ಲ? ಕೈ ಎತ್ತರೆ ಓದಿರೋರು ಭಾಳ ಕಡಿಮೆ. ಭಾಳ ರೋಚಕವಾಗಿದೆ ಕಥೆ. ಅದು ಮನಮಿಡಿಯ ಆಗಿದೆ. ಒಬ್ಬ ವಯಸ್ಸಾದಂಥ ವ್ಯಕ್ತಿ ಮನೇಲಿ ಒಬ್ಬನೇ, ಮಕ್ಕಳು ಯಾರು ಇರೋದು ಅವರೊಬ್ಬರು ಬಿಟ್ಟರೆ. ಒಂದು ಸಲ ರೈಲು ಬಂದಿದ್ದಕ್ಕೆ ಹೋಗ್ತಾನೆ, ಬಸ್ ಸ್ಟ್ಯಾಂಡಿಗೂ ಎಲ್ಲಿಗೂ ಹೋಗಿ ಒಂದು ಟ್ಯಾಕ್ಸಿಗೆ ಆರ್ಡ್ರ್ ಮಾಡ್ತಾನೆ. ಟ್ಯಾಕ್ಸಿ ಬರುತ್ತೆ.
ಸಂಜೆ ಹೊತ್ತು ಪೂರ ಸಿಟಿ ಎಲ್ಲ ಸುತ್ತಾಡ್ಕೊಂಡು ಬರಬೇಕು ಅಂತ ಅವನು ಬಯಸಿ ಟ್ಯಾಕ್ಸಿಗೆ ಆರ್ಡರ್ ಮಾಡ್ತಾನೆ. ಟ್ಯಾಕ್ಸಿ ಬರುತ್ತೆ. ಟ್ಯಾಕ್ಸಿ ಚಾಲಕನಿಗೆ ಹೇಳ್ತಾನೆ ಅವನು, ನೋಡಪ್ಪ ನಾನು 5 ಸ್ಥಳಗಳನ್ನು ಈ ಸಿಟಿಯಲ್ಲಿ ನೋಡಬೇಕು ಅಂತಿದ್ದೀನಿ, ಆಸೆ ಆಗಿದೆ ನನಗೆ, ನೀನು ನಾನು ಕರ್ಕೊಂಡು ಹೋಗ್ಬೇಕು, ನಿನಗೆ ಅದೆಷ್ಟು ಬಾಡಿಗೆ ಆಗುತ್ತೋ ಕೊಡ್ತೀನಿ, ಆದರೆ ಮೇಲೆ $5,000 ಅಲ್ಲ $500 ಅಂತ ಇದೆ, ನಾವಿಲ್ಲಿ ಜನ ಕರ್ತಾ ಒಂದು 5,000 ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಓಕೆ ಅಂತಾನೆ ಡ್ರೈವರ್. ಮೊದಲೇ ಸ್ಥಳ ಸಿಟಿ ಹೊರಗೆ ಒಂದು ಮನೆ, ಅಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ವಿಳಾಸ ಕೊಡ್ತಾನೆ. ಕರ್ಕೊಂಡು ಹೋಗ್ತಾನೆ ಡ್ರೈವರ್. ಅವನ ಕಾರಿಂದ ಇಳಿಯಲ್ಲ ಅವನು, ವೃದ್ಧ ಮನೆ ಕಡೆ ನೋಡ್ತಾನೆ. ನೋಡಿ ಏನೋ ನೆನಪಾಗಿ ಕಣ್ಣು ತುಂಬ ನೀರು ತಂದುಕೊಳ್ತಾನೆ. ಅವನು ಮುಂದಕ್ಕೆ ಬಿಡಪ್ಪ ಕಾರು ಅಂತ ಹೇಳ್ತಾನೆ. ಮುಂದಿನ ಯಾವುದು ಸ್ಥಳ, 2ನೇ ಸ್ಥಳ ಅಂದರೆ ಒಂದು ಸ್ಕೂಲು. ಆ ಸ್ಕೂಲ್ನಲ್ಲಿ ಸಂಜೆ ಹೊತ್ತು ಮಕ್ಕಳಿರಲಿಲ್ಲ. ಕಾರಿಂದ ಇಳಿದು ಒಳಗೆ ಹೋಗ್ತಾನೆ. ಅಲ್ಲಿ ಮಕ್ಕಳಿಗಾಗಿ ಇದ್ದಂಥ ಒಂದು ಕಾಲೆ, ಅದರ ಮೇಲೆ ಕೂತ್ಕೊಂಡು ಒಂದು 20 ನಿಮಿಷ ಜೋಕಾಲಿ ಆಡಿ ಖುಷಿಯಿಂದ ಜೋಕಾಲಿ ಆಡಿ ಕಾಲಿಗೆ ಬರ್ತಾರೆ. ಮುಂದಿನ ಸ್ಥಳಕ್ಕೆ ಬಿಡು ಅಂತಾರೆ. ಅದ್ಯಾವುದು 3ನೇ ಸ್ಥಳ ಅಂತ ಹೇಳಿದರೆ ಒಂದು ಹೋಟೆಲ್, ಅದು ರೆಸ್ಟೋರೆಂಟ್. ಆ ರೆಸ್ಟೋರೆಂಟ್ನಲ್ಲಿ ಒಂದು ಲೋಟ ಕಾಫಿಗೆ ಆರ್ಡ್ರ್ ಕೊಡ್ತಾನೆ. ಕೂತ್ಕೊಂತಾನೆ. ವೆಯ್ಟ್ರೆಸ್ ತಂದು ಕೊಡ್ತಾಳೆ ಕಾಫಿನ. ಅವನು ಕುಡಿಯಲ್ಲ. ಅವನು ಹಾಗೆ ಸುತ್ತ ಹಿಂಗೆ ಕಣ್ಣಾಯಿಸ್ತಾನೆ 15 ನಿಮಿಷ. ಅಷ್ಟೊತ್ತಿ ಕಾಫಿ ತಣ್ಣಗಾಗಿರುತ್ತೆ. ಕುಡಿಯೋಕೆ ಅವನು ಏನೋ ಒಟ್ಟಿಗೆ ಕುಡಿಯೋಕೆ ಮನಸ್ಸು ಬರಲ್ಲ ಅವನಿಗೆ. ರೆಸ್ಟೋರೆಂಟ್ ಹೊರಟು ಅದ್ರ ಬಿಲ್ಲನ್ನು ಪೇ ಮಾಡಿ ಮುಂದಕ್ಕೆ ಬಿಡಪ್ಪ ಅಂತ. ಮುಂದಕ್ಕೆ ಎಲ್ಲಿ ಅಂದರೆ ಒಂದು ಸ್ಮಶಾನ. ಆ ಸ್ಮಶಾನದಲ್ಲಿ ಒಂದು ಸಮಾಧಿ ಮುಂದೆ ನಿಂತ್ಕೊಂಡು ಏನೋ ಮಾತಾಡ್ತಾನೆ ಒಂದು ಅರ್ಧ ಗಂಟೆ. ಡ್ರೈವರಿಗೆ ಕೇಳಿಸಲ್ಲ. ಅದಾದ್ಮೇಲೆ ಮುಂದಕ್ಕೆ ಬಿಡು ಅಂತಾನೆ. 5ನೇ ಸ್ಥಳ ಒಂದು ಆಸ್ಪತ್ರೆ. ಅಲ್ಲಿ ಹೋಗಿ ತಲುಪಿದ ಮೇಲೆ ಆ ವೃದ್ಧ ಹೇಳ್ತಾನೆ ಅವನಿಗೆ, ನಾನು ಯಾಕೆ ಇವೆಲ್ಲ ನೋಡ್ಲಿಕ್ಕೆ ಹೋದೆ ಹೇಳ್ತೀನಿ ಕೇಳು ಅಂತ. ಮೊದಲನೇದು ಯಾವುದು? ಮನೆ. ಆ ಮನೆಯಲ್ಲಿ ತನ್ನ ಮಕ್ಕಳನ್ನು ಪಾಲನೆ ಪೋಷಣೆ ಅವನು ಮಾಡಿರ್ತಾನೆ. ಹೆಂಡತಿ ಮಕ್ಕಳು ಅದರ ಭಾಳ ವರ್ಷಗಳ ಕಾಲ ವಾಸವಾಗಿರ್ತಾರೆ. ಈಗ ಒಬ್ಬಂಟಿಗ ಅಲ್ಲಿ ಹೋಗಿದ್ದು ಅವನು ಮುಂದಕ್ಕೆ ಹೋಗ್ತಾನಲ್ಲ, ಯಾವುದು ಸ್ಕೂಲು 2ನೇದು. ಅಲ್ಲಿ ಟ್ರೈನಿಂಗ್ ಊಟ ಮಾಡ್ತಿದ್ದಾರೆ, ಊಟಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಸ್ಕೂಲಿಗೆ ಹೋದಾಗ ಒಂದು ಜೋಕಾಲಿ ಆಡಿದ್ದು ಹಿಂದೆ ಆ ಶಾಲೆಯಲ್ಲಿ ಸುಮಾರು 43 ವರ್ಷಗಳ ಕಾಲ ಅವನಲ್ಲಿ ಪಾಠ ಮಾಡಿರ್ತಾನೆ ಶಿಕ್ಷಕನಾಗಿ. ಹಿಂದಿನ ವಿದ್ಯಾರ್ಥಿಗಳನ್ನೆಲ್ಲ ನೆನೆಸ್ಕೊಂಡು ಖುಷಿಯಿಂದ ಅವನು ಜೋಕಾಲಿ ಆಡ್ತಾರೆ. 3ನೇ ಸ್ಥಳಕ್ಕೆ ಹೋದ್ಮೇಲೆ ಯಾವುದದು? ರೆಸ್ಟೋರೆಂಟ್. ಕಾಫಿಗೆ ಆರ್ಡ್ರ್ ಕೊಡ್ತಾನೆ, ಆದರೂ ಕುಡಿಯಲ್ಲ. ಯಾಕೆ ಅಂದರೆ ಅವನು ಯುವಕನಾಗಿದ್ದಾಗ ಆ ಹೋಟೆಲಿಗೆ ಹೋಗಿರ್ತಾನೆ, ಮದುವೆ ಆಗಿರಲ್ಲ. ಆ ಹೋಟ್ಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿರುವಾಗ ಎದುರು ಒಬ್ಬಳು ಸುಂದರವಾದಂಥ ಹುಡುಗಿ ಇರ್ತಾಳೆ. ಆಕೆನೂ ಕಾಫಿ ಕುಡಿತಾ ಇರ್ತಾಳೆ. ಇವನಿಗೆ ಆಕೆ ಮೇಲೆ ಆಸೆ ಉಂಟಾಗುತ್ತೆ, ಆಕೆಗೆ ಇವನ ಮೇಲೆ ಆಸೆ ಉಂಟಾಗುತ್ತೆ. ಇಬ್ಬರು ಮದುವೆ ಆಗ್ತಾರೆ. ಈಗ ಹೆಂಡತಿ ಇಲ್ಲ, ತೀರ್ಕೊಂಡು ಹೋಗಿದ್ದಾಳೆ. ಹೀಗಾಗಿ ಅವನು ಕಾಫಿಗೆ ಆರ್ಡ್ರ್ ಕೊಟ್ಟರು ಸಹ ಅವನಿಗೆ ಕಾಫಿ ಕುಡಿಲಿಕ್ಕೆ ಮನಸ್ಸು ಬರಲ್ಲ. ಬಿಲ್ ಪಾವತಿ ಮಾಡಿ ಹೋಗ್ತಾನೆ. ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ಸ್ಮಶಾನಕ್ಕೆ. ಸಮಾಧಿ ಯಾರ್ದು ಅವನು ಹೇಳ್ತಿದ್ದ. ಅಲ್ಲಿ ಅರ್ಧ ಗಂಟೆ ಕಾಲ ಹಿಂದಿಂದೆಲ್ಲ ನೆನೆಸ್ಕೊಂಡು ಆಕೆ ಜೊತೆಗೆ ಸಮಾಧಿಯಲ್ಲಿರ್ತಕ್ಕಂಥ ತನ್ನ ಹೆಂಡತಿಯ ಮೃತ ದೇಹದ ಮುಂದೆ ನಿಂತವನು ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ತಾನೆ. ಈಗ ಆಸ್ಪತ್ರೆಗೆ ಬಂದಲ್ಲ. ಯಾಕೆ ಅಂದರೆ ಡಾಕ್ಟ್ರು ಅವನಿಗೆ ತಪಾಸಣೆ ಮಾಡಿದಾಗ ಅವನಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಆಗಿರುತ್ತೆ.
ಅವನು ತಾನು ಬದುಕಿದ್ದಾಗಲೇ ತನ್ನ ಬದುಕಿನ ಕೆಲವು ಘಟನೆಗಳಿದ್ದಾವಲ್ಲ ಅವನ್ನ ನೆನೆಸ್ಕೊಂಡು ಆ ನಾಲ್ಕು ಸ್ಥಳಗಳು ನೋಡ್ಕೊಂಡು ಬಂದಿರ್ತಾರೆ. ಅವನಿಗೆ ಬಾಡಿಗೆ ಕೊಡ್ತಾನೆ, ಮಾತು ಕೊಟ್ಟಂತೆ 5,000 ರೂಪಾಯಿ ಹೆಚ್ಚಿಗೆ ಕೊಡಕ್ಕೆ ಹೋಗ್ತಾನೆ. ಇದೆಲ್ಲ ಕೇಳಿದಾಗ ಡ್ರೈವರಿಗೆ ಮನಸ್ಸು ಬರೋಲ್ಲ ದುಡ್ಡು ತಗೊಳಕ್ಕೆ. ಬಾಡಿಗೆ ಮಾತ್ರ ತಗೊಳ್ತಾನೆ, ಮೇಲೆ ಹೆಚ್ಚುವರಿ ಕೊಡ್ತೀನಿ 5,000 ಅಂತ ಹೇಳಿದ್ನಲ್ಲ, ತಗೊಳಕ್ಕೆ ಇಷ್ಟಪಡಲ್ಲ ಅವನು. ಅವಾಗ ಹೇಳ್ತಾನೆ ಅವನು, ನೋಡಪ್ಪ ನಿನಗಲ್ದೆ ನಾನು ಇನ್ನು ಯಾರಿಗೆ ಕೊಡಲಿ, ನನ್ನ ಮಕ್ಕಳು ನನ್ನ ಹತ್ರ ಚೆನ್ನಾಗಿಲ್ಲ, ಮಾತಾಡ್ತಾ ಇಲ್ಲ, ನಾನು ಎಷ್ಟೇ ಕರೆ ಮಾಡಿದ್ರು ಅವ್ರು ಎತ್ಕೊಳ್ಳಲ್ಲ ಫೋನು, ಅವರು ಮಾಡಲ್ಲ, ಮೊಮ್ಮಕ್ಕಳನ್ನು ದೂರ ಮಾಡಿದ್ದಾರೆ, ನಾನು ಹೆಂಡ್ತಿ ಅಂತೂ ಇಲ್ಲ, ಸೊ ಇನ್ಯಾರಿಗೆ ಕೊಡಲಿ ತಗೋ ಅಂತ ಹೇಳ್ತಾರೆ. ಅವನು ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ತಗೊಳ್ತಾನೆ, ಆದರೆ ಅದು ಖರ್ಚು ಮಾಡೋದು ಅವನು ಹಾಗೆ ಇಟ್ಟಿರ್ತಾರೆ. ಮಾರನೇ ದಿವಸ ಅವನು ಮಾತಾಡ್ಸೋಣ ಅಂತ ಡ್ರೈವರ್ ಹೋಗ್ತಾನೆ ಆಸ್ಪತ್ರೆಗೆ. ಅಲ್ಲಿ ಹೋದರೆ ಅವ್ರು ಎಲ್ಲಿರ್ತಾನೋ ಆಸ್ಪತ್ರೆ ಆ ರೂಮಿಗೆ ಹೋದರೆ ರಾತ್ರಿ 3 ಗಂಟೆಗೆ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಭಾಳ ದುಃಖ ಆಗುತ್ತೆ ಡ್ರೈವರಿಗೆ. ಅವನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ. ಅಂತ್ಯ ಸಂಸ್ಕಾರಕ್ಕೆ ಬಂದವರು 6 ಜನ ಮಾತ್ರ. ಮೊದಲನೇನು ಈ ಡ್ರೈವರು, ಇನ್ನು 3 ಜನ ನರ್ಸಸ್ಗಳು, ಒಬ್ಬ 5ನೇನು ಒಬ್ಬ ವಿದ್ಯಾರ್ಥಿ ಸ್ಕೂಲಾಗಿ ಓದ್ತೇನೆ. 6ನೇ ಯಾರು ಅಂದರೆ ಅಪ್ಪ ಸತ್ತೋದ್ಮೇಲೆ ಆಸ್ತಿ ಉಳ್ಕೋಬೇಕಲ್ಲ, ಅದಕ್ಕಾಗಿ ಆ ಮಕ್ಕಳು ಕಳಿಸಿರ್ತಕ್ಕಂಥ ಲಾಯರ್. ಯಾರಿದ್ದಾರಪ್ಪ ಲಾಯರಲ್ಲಿ? ಮಕ್ಕಳು ಬರಲ್ಲ ಅಂತ್ಯ ಸಂಸ್ಕಾರಕ್ಕೆ, ಆಸ್ತಿ ಹೊಡ್ಕೊಳ್ಳೋಕ್ಕಾಗಿ ಲಾಯರ್ ಕಳಿಸಿರ್ತಾರೆ. ಹೇಳಿ, ಈಗ ಮನುಷ್ಯ ಸಂಬಂಧಗಳು ಹೇಗೆ ಹೀಗಾದರೆ ಬದುಕಿಗೆ ಏನು ಅರ್ಥ ಇದೆ ಹೇಳಿ? ಏನು ಅರ್ಥ ಇದೆ? ಎಲ್ಲದೂ ದುಡ್ಡು ಸಂಪತ್ತು ಇದ್ರ ಮೇಲೇ ಆದರೆ ಏನು ಪ್ರಯೋಜನ? ನಾವು ಮೊನ್ನೆ ಬರೆದ ಲೇಖನದಲ್ಲಿ ಆರಂಭದಲ್ಲಿ ಒಂದು ಲೇಖ ಮಾಡಿದ್ವಿ. ಪ್ರತಿಷ್ಠಿತ ಈ ಪೇಟೆಗಳಲ್ಲಿ, ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಮನೆಯ ಮಾಲೀಕರು ಹೆಸರು ಹಾಕ್ಸಿರ್ತಾರೆ ಅವರ ಇದ್ರ ಮೇಲೆ, ಗೇಟ್ ಹತ್ರ ಕಾಂಪೌಂಡ್ನಲ್ಲಿ ಅಲ್ಲ. ಅದಲ್ಲದೇ ಕೆಲವರು ನಾಯಿಗಳಿವೆ ಎಚ್ಚರಿಕೆ ಅಂತಲೂ ಬೋರ್ಡ್ ಹಾಕಿರ್ತಾರೆ. ನೋಡಿದ್ದೀರಾ? ಕೆಂಪು ಅಕ್ಷರದಾಗಿ ನಾಯಿಗಳಿವೆ, ಕೆಂಪು ಅಕ್ಷರದಾಗಿ ನಾಯಿಗಳಿವೆ ಎಚ್ಚರಿಕೆ ಅಂತ. ಅದರರ್ಥ ಏನು? ಕಾಂಪೌಂಡ್ ಒಳಗಿರ್ತಕ್ಕಂಥ ಕಚ್ಚೋ ನಾಯಿಗಳಿದಾವೆ ಅಂತಲೋ, ಮನೆಯೊಳಗೆ ಕಚ್ಚಾಡ್ತಕ್ಕಂಥ ಜನ ಅದಾರ ಅಂತಲ್ಲ, ಕುಟುಂಬರು ಇದ್ದಾರೆ ಅಂತಲೂ ನೀವೇ ಅರ್ಥ ಮಾಡಬೇಕು. ಹೀಗಾದರೆ ಏನು ಪ್ರಯೋಜನ? ದುಡ್ಡು ಸಂಪತ್ತು ಅದೊಂದು ಮೌಲ್ಯ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ನೀವೆಲ್ಲ ಮದುವೆ ಆಗುವಾಗ ಪುರೋಹಿತರು ಹೇಳಿಸಿರ್ತಾರೆ ಒಂದು ಮಂತ್ರ, ನೆನಪಾಯ್ತಾ? ನಿಮಗೆ ಮದುವೆ ಆಗೋ ಅವಸರದಲ್ಲಿ ಕೇಳೋಕ್ಕೂ ಆಗಲ್ಲ, ಮನಸ್ಸು ಹೇಳೋಕ್ಕೂ ಬರಲ್ಲ. ಮದುವೆ ಮಾಡಿಸ್ತಕ್ಕಂಥ ಪುರೋಹಿತರಿಗೆ ಧರ್ಮ ಅರ್ಥ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚಾರ ಹೇಳಿಸ್ತಾರೆ. ಹೌದಾ? ಅಂದರೆ ಗಂಡ ಹೆಂಡತಿ ಯಾವುದೇ ಜಗಳ ಮಾಡಿದಂಗೆ ಎಲ್ಲದರಲ್ಲೂ ಸಹ ಹೊಂದಾಣಿಕೆಯಿಂದ ಅವ್ರು ನೀವು ಜೀವನ ಮಾಡಬೇಕು. ಧರ್ಮ ಅರ್ಥ ಅಂದರೆ ಸಂಪತ್ತು, ಕಾಮ ಅಂದರೆ ಸುಖ, ಇವೆಲ್ಲ ನೀವು ಸಮಾನವಾಗಿ ಹಂಚ್ಕೋಬೇಕು ಅಂತ. ಆಸ್ತಿಯನ್ನು ಸಮಾನವಾಗಿ ಹಂಚ್ಕೋಬೇಕು ಅಂತ ಅಲ್ಲ, ಅಲ್ಲಿ ತಿಳಿಯುತ್ತೆ. ಇದು ಅರ್ಥ ಇರೋದು. ಈಗ ಭಾಳ ಬೇಳೆಯಾಗಿದೆ, 2 ಕಾಲ ಆಯಿತು. ನಾವು ಇನ್ನೊಂದು ಕಾರ್ಯಕ್ರಮ ತಿಪ್ಟೂರಲ್ಲಿದೆ, ಅದನ್ನು ಮುಗಿಸ್ಕೊಂಡು ನಾವು ಸಿರಿಗೆರೆಗೆ ಬೇಗನೆ ವಾಪಸ್ ಹೋಗಬೇಕಾಗಿದೆ. ಈ ಒಂದೇನು ನಿಮ್ಮ ಕಾರ್ಯಕ್ರಮ ಇದೆ, ಇದು ಯಶಸ್ವಿಯಾಗಲಿ. ಎಲ್ಲರೂ ಜವಾಬ್ದಾರಿಯಿಂದ ಸಾಲ ಪಡೆದಂಥವರು ಮರುಪಾವತಿ ಮಾಡೋಕ್ಕಾಗಲಿ. ಚೆನ್ನಾಗಿ ಮುನ್ನಡೆಸ್ಕೊಂಡು, ಅಧ್ಯಕ್ಷರು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗಲಿ, ಎಲ್ಲ ರೀತಿಯ ಸಹಕಾರ ಕೊಡಿ ಅಂತ ನಾವು ಹೇಳಿ ನಮ್ಮ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.
ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ. ಹಾಗೆ ಶ್ರೀಗಳ ಪರಮ ಪೂಜ್ಯರ ಆಶೀರ್ವಚನಗಳು ಇಲ್ಲಿವರೆಗೂ ನಮಗೆಲ್ಲರಿಗೂ ಕರುಣಾಮೃತವನ್ನು ಉಣಬಡಿಸಿದವು. ಅವೆಲ್ಲ ಹೇಳುತ್ತಾ ಸಹಕಾರಿ ಧುರೀಣರಾದಂತಹ ಶ್ರೀ ಶರಣ ಬಸವರಾಜ್ ಅವರು ಅಧ್ಯಕ್ಷರು ಕೋಆಪರೇಟಿವ್ ಸೊಸೈಟಿಯ ಇವರಿಂದ ಶ್ರೀಗಳಿಗೆ ಶರಣು ಸಮರ್ಪಣೆ. ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಈಗ ತಾನೇ ತರಳಬಾಳು ನಿಧಿ ಸಂಗ್ರಹವಾಗಿದ್ದು 9,814 ರೂಪಾಯಿಗಳು ಸಂಗ್ರಹವಾಗಿರುತ್ತದೆ. ಈ ಸಂಗ್ರಹಕ್ಕೆ ಹಣವನ್ನು ನೀಡಿ ಉದಾರವಾಗಿ ನೀಡಿದಂತಹ ಶರಣರೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಈ ಶಿವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಕಾರ್ಯಭೂತರಾಗಿರುವಂತಹ ಎಲ್ಲ ಸಹಕಾರಿ ಧುರೀಣರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಅವರ ನಡೆದು ಬಂದ ದಾರಿ ನಮಗೆಲ್ಲರಿಗೂ ದಾರಿದೀಪವಾಗಲಿ ಎಂದು ಹೇಳುತ್ತಾ ಅವರಿಗೆ ಸನ್ಮಾನಿಸುತ್ತಾ ಆ ದಾರಿದೀಪದ ಬೆಳಕಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳುತ್ತಾ ಎಲ್ಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಹಾಗೆ ಹಾಲಿ ಅಧ್ಯಕ್ಷರು, ಹಾಲಿ ಉಪಾಧ್ಯಕ್ಷರು ಹಾಗೆ ಹಾಲಿ ನಿರ್ದೇಶಕರು ಎಲ್ಲರಿಗೂ ಕೂಡ ಸನ್ಮಾನವನ್ನು ಈಗ ನೆರವೇರಿಸಲಾಗುತ್ತಿದೆ. ಸನ್ಮಾನ ಕಾರ್ಯಕ್ರಮವನ್ನು ಶರಣ ಶ್ರೀ ಪ್ರಸನ್ನಕುಮಾರ್ ಅವರು ನಿರ್ದೇಶಕರು ಶಿವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತು ಮಾಜಿ ನಿರ್ದೇಶಕರುಗಳು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ. ನಾನು ಪರಮ ಪೂಜ್ಯರು ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ಸರ್ವ ಶರಣೆಯರು ಅವರಿಗೆ ನಿಂತು ಗೌರವ ಸೂಚಿಸುವ ಮೂಲಕ ಪರಮ ಗುರುಗಳ ಆಶೀರ್ವಾದವನ್ನ ಬೇಡೋಣ. ಅಖಂಡ ಶರಣ ಶೇಖರಪ್ಪನವರು ವೇದಿಕೆಯ ಬಳಿ ಬರಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ರೇವಣ್ಣವರಿಗೆ ಅನಂತ ಶರಣಾರ್ಥಿಗಳು. ಶಿವಪಥವನ್ನರಿದಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣ ಸಂಘವೇ ಮೊದಲು. ಹೇಗೆ ಶರಣರಿಂದ ಕಟ್ಟಿದ ಎಲ್ಲದಕ್ಕೂ ಕಾರಣೀಭೂತ ನಮ್ಮ 12ನೇ ಶತಮಾನದ ಬಸವಾದಿ ಪ್ರಮುಖರ ಶಿವಶರಣರುಗಳು. ಅವರು ಅಂದು ಕಟ್ಟಿದಂತಹ ಅವರ ಸಾಧನೆಯನ್ನ ನಾವು ಸ್ಮರಿಸುತ್ತಾ ಮನೆಗಳಲ್ಲಿ ಧರ್ಮ ಗಂಗೆ ಹೊಡೆದವರ ನುಡಿಸಲು ಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಅಂತಹ ಬಡತನ